5 ವರ್ಷ ನಮ್ಮ ತಂದೆಯವರ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ. ಈಗ ಅವರೊಂದು ಕಡೆ ಹೇಳ್ತಾರೆ, ಇನ್ನೊಬ್ಬರೊಂದು ಕಡೆ ಹೇಳ್ತಾರೆ. ನಾನು ಮಧ್ಯದಲ್ಲಿ ಯಾಕೆ ಡಿಕೆಯವರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಕೂಡ ಹೇಳ್ತಾರೆ. ಯಾಕೆ ಅದಕ್ಕೆ ನಾನು ನೋ ಕಾಮೆಂಟ್ಸ್ ಅಷ್ಟೇ. ಅಲ್ಲ, ಈ ರೀತಿ ಚರ್ಚೆಗಳು ಆಗ್ತಿದೆ ಸರ್. ಚರ್ಚೆ ಅದರ ಪಕ್ಷಕ್ಕೆ ಹೊಡೆತ ಈಗಾಗಲೇ ಆಗಿದೆ. ಸಿದ್ದರಾಮಯ್ಯ ಅವ್ರ ಪುತ್ರನೇ ಈ ರೀತಿ ಹೇಳ್ತಿರೋದ್ರಿಂದ ವಿವಾದ ಮತ್ತೆ ಹುಟ್ಟುತ್ತಾಗಿದೆ. ಈಗ ಈ ಥರದ ಚರ್ಚೆಗಳು ಸಾರ್ವಜನಿಕರಾದರೆ ಪಕ್ಷಕ್ಕೆ ನಷ್ಟ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ತಾರೆ. ಯತೀಂದ್ರ ಅವರಿಗೆ ಆ ಅರಿವಿಲ್ಲ. ಪ್ರತಿಯೊಬ್ಬರು ಅವರೊಬ್ಬರೇ ಅಲ್ಲ, ಅವರೊಬ್ಬರಿಗೆ ನಾನು ಹೇಳಲ್ಲ, ಅವರೊಬ್ಬರೇ ಮಾತಾಡ್ತಿಲ್ಲ. ಇನ್ನೂ ಭಾಳ ಜನ ಮಾತಾಡ್ತಾ ಇದ್ದಾರೆ. ಒಬ್ಬರೇ ನಾವು ಹೇಳಬಾರ್ದು, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಉಸ್ತುವಾರಿ ಜಿಲ್ಲೆಯ ಸಚಿವರು ಶಾಸಕರುಗಳು ಹೇಳ್ತಿದ್ದಾರೆ ಸರ್. ಈ ಅವಧಿಯಲ್ಲಿ ಅವ್ರು ಮಾತಾಡಿದ್ರು ತಪ್ಪು. ಈಗ ಯಾರೇ ಸಾರ್ವಜನಿಕವಾಗಿ ಯಾರೇ ಮಾತಾಡಿದ್ರು ತಪ್ಪು. ಏನಿದ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ತಾರೆ. ಚರ್ಚೆಗಳಾಗುವಂಥದ್ದು ಇದೆಯಾ ಸರ್ ಅಂತ ಗೊತ್ತಿಲ್ಲಪ್ಪ. ಮಾತಾಡಿದಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಅಷ್ಟು ಹೇಳ್ತೀವಿ. ಯಾರೇ ಮಾತಾಡಲಿ, ನಾನು ಮಾತಾಡಿದ್ರು ಡ್ಯಾಮೇಜ್ ಆಗುತ್ತೆ. ಸರ್, ಅಂದ್ರೆ ಬಜೆಟ್ ಮುಗಿದ ಮೇಲೆ ಏನಾದರೂ ಆ ಥರ ಸಾಧ್ಯತೆಗಳಿದೆ? ಎಲ್ಲ ನೋ ಕಾಮೆಂಟ್ಸ್. 5 ವರ್ಷ ನಮ್ಮ ತಂದೆಯವರ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ. ಈಗ ಅವರೊಂದು ಕಡೆ ಹೇಳ್ತಾರೆ, ಇನ್ನೊಬ್ಬರೊಂದು ಕಡೆ ಹೇಳ್ತಾರೆ. ನಾನು ಮಧ್ಯದಲ್ಲಿ ಯಾಕೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಕೂಡ ಹೇಳ್ತಾರೆ. ಯಾಕೆ ಅದಕ್ಕೆ ನಾನು ನೋ ಕಾಮೆಂಟ್ಸ್ ಅಷ್ಟೇ. ಅಲ್ಲ, ಈ ರೀತಿ ಚರ್ಚೆಗಳು ಆಗ್ತಿದೆ ಸರ್. ಚರ್ಚೆ ಅದರ ಪಕ್ಷಕ್ಕೆ ಹೊಡೆತ ಈಗಾಗಲೇ ಆಗಿದೆ. ಸಿದ್ದರಾಮಯ್ಯ ಅವ್ರ ಪುತ್ರನೇ ಈ ರೀತಿ ಹೇಳ್ತಿರೋದ್ರಿಂದ ವಿವಾದ ಮತ್ತೆ ಹುಟ್ಟುತ್ತಾಗಿದೆ. ಈಗ ಈ ಥರದ ಚರ್ಚೆಗಳು ಸಾರ್ವಜನಿಕರಾದರೆ ಪಕ್ಷಕ್ಕೆ ನಷ್ಟ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ತಾರೆ. ಯತೀಂದ್ರ ಅವರಿಗೆ ಆ ಅರಿವಿಲ್ಲ. ಪ್ರತಿಯೊಬ್ಬರು ಅವರೊಬ್ಬರೇ ಅಲ್ಲ, ಅವರೊಬ್ಬರಿಗೆ ನಾನು ಹೇಳಲ್ಲ, ಅವರೊಬ್ಬರೇ ಮಾತಾಡ್ತಿಲ್ಲ. ಇನ್ನೂ ಭಾಳ ಜನ ಮಾತಾಡ್ತಾ ಇದ್ದಾರೆ. ಒಬ್ಬರೇ ನಾವು ಹೇಳಬಾರ್ದು, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಉಸ್ತುವಾರಿ ಜಿಲ್ಲೆಯ ಸಚಿವರು ಶಾಸಕರುಗಳು ಹೇಳ್ತಿದ್ದಾರೆ ಸರ್. ಈ ಅವಧಿಯಲ್ಲಿ ಅವ್ರು ಮಾತಾಡಿದ್ರು ತಪ್ಪು. ಈಗ ಯಾರೇ ಸಾರ್ವಜನಿಕವಾಗಿ ಯಾರೇ ಮಾತಾಡಿದ್ರು ತಪ್ಪು. ಏನಿದ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ತಾರೆ. ಚರ್ಚೆಗಳಾಗುವಂಥದ್ದು ಇದೆಯಾ ಸರ್ ಅಂತ ಗೊತ್ತಿಲ್ಲಪ್ಪ. ಮಾತಾಡಿದಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಅಷ್ಟು ಹೇಳ್ತೀವಿ. ಯಾರೇ ಮಾತಾಡಲಿ, ನಾನು ಮಾತಾಡಿದ್ರು ಡ್ಯಾಮೇಜ್ ಆಗುತ್ತೆ. ಸರ್, ಅಂದ್ರೆ ಬಜೆಟ್ ಮುಗಿದ ಮೇಲೆ ಏನಾದರೂ ಆ ಥರ ಸಾಧ್ಯತೆಗಳಿದೆ? ಎಲ್ಲ ನೋ ಕಾಮೆಂಟ್ಸ್. 5 ವರ್ಷ ನಮ್ಮ ತಂದೆಯವರ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ. ಈಗ ಅವರೊಂದು ಕಡೆ ಹೇಳ್ತಾರೆ, ಇನ್ನೊಬ್ಬರೊಂದು ಕಡೆ ಹೇಳ್ತಾರೆ. ನಾನು ಮಧ್ಯದಲ್ಲಿ ಯಾಕೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಕೂಡ ಹೇಳ್ತಾರೆ. ಯಾಕೆ ಅದಕ್ಕೆ ನಾನು ನೋ ಕಾಮೆಂಟ್ಸ್ ಅಷ್ಟೇ. ಅಲ್ಲ, ಈ ರೀತಿ ಚರ್ಚೆಗಳು ಆಗ್ತಿದೆ ಸರ್. ಚರ್ಚೆ ಅದರ ಪಕ್ಷಕ್ಕೆ ಹೊಡೆತ ಈಗಾಗಲೇ ಆಗಿದೆ. ಸಿದ್ದರಾಮಯ್ಯ ಅವ್ರ ಪುತ್ರನೇ ಈ ರೀತಿ ಹೇಳ್ತಿರೋದ್ರಿಂದ ವಿವಾದ ಮತ್ತೆ ಹುಟ್ಟುತ್ತಾಗಿದೆ. ಈಗ ಈ ಥರದ ಚರ್ಚೆಗಳು ಸಾರ್ವಜನಿಕರಾದರೆ ಪಕ್ಷಕ್ಕೆ ನಷ್ಟ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ತಾರೆ. ಯತೀಂದ್ರ ಅವರಿಗೆ ಆ ಅರಿವಿಲ್ಲ. ಪ್ರತಿಯೊಬ್ಬರು ಅವರೊಬ್ಬರೇ ಅಲ್ಲ, ಅವರೊಬ್ಬರಿಗೆ ನಾನು ಹೇಳಲ್ಲ, ಅವರೊಬ್ಬರೇ ಮಾತಾಡ್ತಿಲ್ಲ. ಇನ್ನೂ ಭಾಳ ಜನ ಮಾತಾಡ್ತಾ ಇದ್ದಾರೆ. ಒಬ್ಬರೇ ನಾವು ಹೇಳಬಾರ್ದು, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಉಸ್ತುವಾರಿ ಜಿಲ್ಲೆಯ ಸಚಿವರು ಶಾಸಕರುಗಳು ಹೇಳ್ತಿದ್ದಾರೆ ಸರ್. ಈ ಅವಧಿಯಲ್ಲಿ ಅವ್ರು ಮಾತಾಡಿದ್ರು ತಪ್ಪು. ಈಗ ಯಾರೇ ಸಾರ್ವಜನಿಕವಾಗಿ ಯಾರೇ ಮಾತಾಡಿದ್ರು ತಪ್ಪು. ಏನಿದ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ತಾರೆ. ಚರ್ಚೆಗಳಾಗುವಂಥದ್ದು ಇದೆಯಾ ಸರ್ ಅಂತ ಗೊತ್ತಿಲ್ಲಪ್ಪ. ಮಾತಾಡಿದಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಅಷ್ಟು ಹೇಳ್ತೀವಿ. ಯಾರೇ ಮಾತಾಡಲಿ, ನಾನು ಮಾತಾಡಿದ್ರು ಡ್ಯಾಮೇಜ್ ಆಗುತ್ತೆ. ಸರ್, ಅಂದ್ರೆ ಬಜೆಟ್ ಮುಗಿದ ಮೇಲೆ ಏನಾದರೂ ಆ ಥರ ಸಾಧ್ಯತೆಗಳಿದೆ? ಎಲ್ಲ ನೋ ಕಾಮೆಂಟ್ಸ್.